ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲಿನ ಧಗೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜನಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಹೀಟ್ ಸ್ಟ್ರೋಕ್ ಹೆಚ್ಚಳ ಆಗ್ತಾ ಇದೆ. ಪವರ್ ಟಿವಿಯಿಂದ ಜಿಲ್ಲಾಸ್ಪತ್ರೆಗಳಲ್ಲಿ ಈಗ ರಿಯಾಲಿಟಿ ಚೆಕ್ ಕೂಡ ಈಗ ನಡೀತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೀಟ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪವರ್ ಟಿವಿಯಿಂದ ಜಿಲ್ಲಾಸ್ಪತ್ರೆಗಳಲ್ಲಿ ರಿಯಾಲಿಟಿ ಚೆಕ್ ನಡೀತಾ ಇದೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡ್ತು. ಜಿಲ್ಲಾಸ್ಪತ್ರೆ ವಾರ್ಡನ್ಗಳಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ಈಗ ಅನಾವರಣ ಮಾಡಿದೆ. ಯಾಕಂದರೆ ಇದು ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಾಕಷ್ಟು ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಭಾಳ ಮುಖ್ಯವಾಗಿ ನೋಡಿ, ಹಾವೇರಿಯಲ್ಲಿ ಈಗ ಗ್ರೌಂಡ್ ರಿಪೋರ್ಟನ್ನು ಪವರ್ ಟಿವಿ ಮಾಡಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಕೂಡ ಈಗ ಆಸ್ಪತ್ರೆ ಅಂದ್ರೇ ಜನಗಳಿಗೆ ಅಲ್ಲಿ ಒಂದು ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಪಾಪ. ಕುಡಿಯೋಕ್ಕೆ ನೀರಿಲ್ಲ, ಸರಿಯಾಗಿ ಫ್ಯಾನ್ ಇಲ್ಲ, ಆಮೇಲೆ ಬೆಡ್ಡಿನ ವ್ಯವಸ್ಥೆ ಇಲ್ಲ. ಮತ್ತು ಏನಕ್ಕೆ ಇದಕ್ಕೆ ಇದನ್ನು ಆಸ್ಪತ್ರೆ ಅಂತ ಕರಿಬೇಕು? ಅಟ್ಲೀಸ್ಟ್ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಸ್ವಲ್ಪನಾದರೂ ಕನ್ಸರ್ನ್ ತೋರಿಸ್ಬೇಕಾಗ್ತದೆ. ಈ ಕುರಿತು ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ಜಿಲ್ಲಾಸ್ಪತ್ರೆಯ ವಿವಿಧ ವಾರ್ಡ್ಗಳಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವರದಿ ನೀಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ತಾಪಮಾನ ದಿನದಿನಕ್ಕೆ ಹೆಚ್ಚಾಗ್ತಾನೆ ಇರುವಂತದ್ದು. ಹೀಗಾಗಿ ಬೀದರ್ನಲ್ಲಿ ಇದೀಗ ಓರ್ವ ಯುವಕ ಬಿಸಿಲಿನ ತಾಪಕ್ಕೆ ಮೃತಪಟ್ಟಿರುವಂತದ್ದು. ಹೀಗಾಗಿ ಹಾವೇರಿ ಜಿಲ್ಲಾಸ್ಪತ್ರೆ ಬಿಸಿಲಿನ ತಾಪಮಾನಕ್ಕೆ ಬರುವಂತಹ ರೋಗಿಗಳಿಗೆ ಯಾವ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದೆ ಮತ್ತೆ ಜಿಲ್ಲಾಡಳಿತದಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇದೀಗ ತೋರಿಸ್ತಾ ಹೋಗ್ತೀನಿ. ನಾನೀಗ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೀನಿ. ಜಿಲ್ಲಾಸ್ಪತ್ರೆಯ ಹೊರಗಿನ ಚಿತ್ರಣ ಇದನ್ನು ನಾನು ನಿಮಗೆ ತೋರಿಸ್ತಾ ಇರುವಂತದ್ದು. ಜಿಲ್ಲಾಸ್ಪತ್ರೆಯ ಆವರಣ ಏನಿದೆ, ಇಲ್ಲಿ ಬರ್ತಕ್ಕಂಥ ಹೊರ ರೋಗಿಗಳಿದ್ದಾರೆ. ಅವರು ಕೂಡ ಇದೀಗ ಚಿಕಿತ್ಸೆ ಹೊರಗಳ ರೋಗಿಗಳಿಂದರೆ ಚೀಟಿಯನ್ನು ಮಾಡಿಸ್ಕೊಂಡು ವೈದ್ಯರನ್ನ ಸಂಪರ್ಕಿಸಿ ತಮಗೆ ಆದಂತ ಆರೋಗ್ಯದ ವಿಚಾರಗಳ ಬಗ್ಗೆ ತೋರಿಸ್ಕೊಳ್ತಾರೆ. ಅದಾದ ನಂತರ ಹೀಟ್ ವೇವ್ ಇರ್ತಕ್ಕಂಥ ಬಂದಂತ ಪ್ರಕರಣಗಳು ಕೂಡ ಇನ್ನು ಜಿಲ್ಲೆಯಲ್ಲಿ ಆಗಿರೋದಿಲ್ಲ. ಹೀಗಾಗಿ ಹೀಟ್ ವೇವ್ ಪ್ರಕರಣಗಳು ಬರೋದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನ ಜಿಲ್ಲಾಸ್ಪತ್ರೆ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ಸದ್ಯದ ಪರಿಸ್ಥಿತಿ ಜಿಲ್ಲಾಸ್ಪತ್ರೆ ಇದು ವಾಸ್ತವ ಚಿತ್ರಣ. ಇದಕ್ಕೆ ಬೆಳಗಿನ ಜಾವ ಸುಮಾರು 9:30 ಆದ್ರೂ ಕೂಡ ಈಗ ಬಿಸಿಲಿನ ತಾಪಮಾನ ಸಾಕಷ್ಟು ಏರಿಕೆ ಆಗಿದೆ ಕೂಡ. ಮಧ್ಯಾಹ್ನದ ಹೊತ್ತಿಗೆ ಸರಿಸುಮಾರು 30-35 ಡಿಗ್ರಿವರೆಗೂ ಕೂಡ ಬಿಸಿಲಿನ ತಾಪಮಾನ ಏರಿಕೆ ಆಗುತ್ತೆ. ಹೀಗಾಗಿ ಇಲ್ಲಿ ಕೂಡ ಬಿಸಿಲಿನ ತಾಪಮಾನ ಕೂಡ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಸಿಲಿನ ತಾಪಮಾನ ಸಾಕಷ್ಟು ಏರಿಕೆ ಕೂಡ ದಿನದಿಂದ ದಿನಕ್ಕೆ ಆಗ್ತಾನೆ ಇದೆ. ಹೀಗಾಗಿ ಬಿಸಿಲಿನ ತಾಪಮಾನದಿಂದಾಗಿ ಬರ್ತಕ್ಕಂಥ ರೋಗಿಗಳಿಗೆ ಯಾವ ರೀತಿಯಾದ ಒಂದು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರೋದಾಗಿದೆ ಜಿಲ್ಲಾಸ್ಪತ್ರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಿದೆ, ಇದು ಮೊದಲನೇ ಬರ್ತಕ್ಕಂಥ ರೋಗಿಗಳಿಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಏನ್ ರೋಗಿಗಳಿದ್ರೆ ಇವ್ರಿಗೆ ಒಂದು ವ್ಯವಸ್ಥೆಯನ್ನ ಇದೀಗ ಮಾಡ್ಕೊಂಡಿರುವಂತದ್ದು. ಫ್ಯಾನ್ ಕೂಡ ಉರಿತಾ ಇರುವಂತದ್ದು, ವ್ಯವಸ್ಥಿತವಾಗಿ ಫ್ಯಾನ್ ಕೂಡ ಇರುವಂತದ್ದು. ಹೀಗಾಗಿ ರೋಗಿಗಳಿಗೆ ಯಾವುದೇ ರೀತಿಯಾದಂತಹ ಹೀಟ್ ವೇವ್ ನ ಒಂದು ಬಿಸಿಲಿನ ತಾಪಮಾನ ಇವರಿಗೆ ತಟ್ಟಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಕೂಡ ಇದೀಗ ಜಿಲ್ಲಾಸ್ಪತ್ರೆ ನಿರ್ಮಾಣ ಮಾಡ್ಕೊಂಡಿರುತ್ತದೆ. ಹೀಟ್ ವೇವ್ ನ ವಾರ್ಡ್ ಅನ್ನ ಜಿಲ್ಲಾಸ್ಪತ್ರೆ ತೆರೆದಿಲ್ಲ. ಹೀಗಾಗಿ ನಾರ್ಮಲ್ ಆಗಿ ಏನು ಎಮರ್ಜೆನ್ಸಿ ವಾರ್ಡ್ ಇದೆ ಅದರಲ್ಲೇ ಕೂಡ ಹೀಟ್ ವೇವ್ ಪ್ರಕರಣಗಳು ಬಂದ್ರೆ ಅದನ್ನೇ ದೂಗಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇದೀಗ ಮಾಡುವ ಬಗ್ಗೆಯನ್ನು ಜಿಲ್ಲಾಸ್ಪತ್ರೆ ಶಸ್ತ್ರ ವೈದ್ಯಾಧಿಕಾರಿ PS ಅವನೂರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಸದ್ಯ ಹಾವೇರಿಯಲ್ಲಿ ಹೀಟ್ ವೇವ್ ಪ್ರಕರಣ ಇದೀಗ ಯಾವುದೇ ಪ್ರಕರಣಗಳು ಕೂಡ ಕಂಡು ಬಂದಿಲ್ಲ. ಆದರೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾನೆ ಹೋದರೆ ಮತ್ತಷ್ಟು ಪ್ರಕರಣಗಳು ವರದಿಯಾಗುವ ಸಾಧ್ಯತೆ ಇರುವಂಥದ್ದು. ನಾಗರಾಜ್ ಜೊತೆ ವೀರೇಶ್ ಬಾರ್ಕಿ, ಪವರ್ ಟಿವಿ.